ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ನನಗೆ ಒಂದು 1.5 ಮಂತ್ ಮುಂಚೆ ನನಗೆ ಒಬ್ಬರು ಪೋಕಿದು ಆರ್ಡರ್ ಕೊಟ್ಟಿದ್ರು. ಇವನ್ ರೆಸಿಪಿ ಕೂಡ ಅವರೇ ಕೊಟ್ಟಿದ್ರು. ಸೊ ಅದು ಮಾಡಿ ಕೊಟ್ಟಿದ್ದೆ. ನಾವು ಯಾರು ತಿನ್ನೋದಿಲ್ಲ, ಸೊ ನನಗೆ ಟೇಸ್ಟ್ ಅದರದ್ದು ಹೇಗಾಗಿದೆ ಅಂತ ಗೊತ್ತಿರಲಿಲ್ಲ. ಆದರೆ ಅವರಿಗೆ ತುಂಬ ಇಷ್ಟ ಆಗಿತ್ತು. ಸೊ ನಾನೆಂತ ಎನಿಸಿದೆ, ನನಗೆ ಅದು ಟೇಸ್ಟ್ ಮಾಡಬೇಕಲ್ವಾ, ಅದಕ್ಕೆ ನಾನು ಒಂದು ಮಟನಲ್ಲಿ ಅಥವಾ ಚಿಕನಲ್ಲಿ, ಇವನ್ ಎಗ್ಗಲ್ಲಿ ಕೂಡ ಮಾಡ್ಬೋದಿತ್ತು ರೆಸಿಪಿ. ಸೊ ನಾನು ಇವತ್ತು ಮಟನಲ್ಲಿ ಅದೇ ರೆಸಿಪಿ ಮಾಡಿ ತೋರಿಸಿದ್ದೇನೆ ನಿಮಗೆ. ಮತ್ತು ಇವನ್ ಪೋಕಿದು ನಾನು ಹೇಗೆ ಮಾಡಿದ್ದೇನೆ ಅಂತ ಪೋಸ್ಟ್ ಮಾಡ್ತೇನೆ. ಅದರ ಜೊತೆ ಇದರ ಮಟನ್ದು ರೆಸಿಪಿದ ಜೊತೆ ಅದು ಕೂಡ ಹಾಕ್ತೇನೆ. ಯಾರಿಗೆಲ್ಲ ಪೋಕಲ್ಲಿ ಮಾಡ್ಲಿಕ್ಕೆ ಉಂಟು ಮಾಡ್ಬೋದು, ತುಂಬ ಒಳ್ಳೇದು ಬರ್ತದಂತೆ, ಟೇಸ್ಟ್ ಒಳ್ಳೆ ಬರ್ತದಂತೆ. ಸೊ ನಾನಿವತ್ತು ಮಟನಲ್ಲಿ ಮಾಡ್ತಿದ್ದೇನೆ. ಆ ರೆಸಿಪಿಯನ್ನು ನಿಮಗೆ ಕೂಡ ನಾನು ಶೇರ್ ಮಾಡ್ತಿದ್ದೇನೆ. ನೀವು ಟ್ರೈ ಮಾಡ್ಬೋದು. ಚಿಕನಲ್ಲಿ, ಮಟನಲ್ಲಿ, ಪೋಕಲ್ಲಿ, ಎಗ್ಗಲ್ಲಿ ಕೂಡ ಮಾಡ್ಬೋದು. ನೋಡಿ, ರೆಸಿಪಿಯನ್ನು ನಾವು ಈಗ ನೋಡೋ ಬನ್ನಿ. ರೆಸಿಪಿಯನ್ನು ಸ್ಟಾರ್ಟ್ ಮಾಡಿ. ಸ್ಕಿಪ್ ಮಾಡಬೇಡಿ ಮತ್ತು ಫಾಸ್ಟ್ ಫಾರ್ವರ್ಡ್ ಮಾಡಬೇಡಿ. ಚೆನ್ನಾಗಿ ಫುಲ್ ವಿಡಿಯೋನೊಮ್ಮೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟ್ಯಾಂಗಿ ಮಟನ್ ಹೇಗೆ ಮಾಡೋದು ಅಂತ ನೋಡುವ. ಎರಡು ಟೈಪ್ ಗ್ರೈಂಡ್ ಮಾಡಲಿಕ್ಕೆ ಉಂಟು, ಒಂದು ಡ್ರೈ ಮತ್ತು ಇನ್ನೊಂದು ಗ್ರೀನ್ ಮಸಾಲ. ಗ್ರೀನ್ ಮಸಾಲಕ್ಕೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲೀಸ್ ಮತ್ತು ಒಂದು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ, ಒಂದು ಈರುಳ್ಳಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಡಿಯಿರಿ. ನಂತರ ಡ್ರೈ ಮಸಾಲಕ್ಕೆ 2 ಟೀ ಸ್ಪೂನ್ ಕೊರಿಯಂಡರ್, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಪೆಪ್ಪರ್ ಮತ್ತು ಕಾಲು ಬೇಡ, ಸ್ವಲ್ಪ ಮೆಂತೆ, ಇದಕ್ಕೆ ಈಗ ಗರಂ ಮಸಾಲ, ಹೋಲ್ ಗರಂ ಮಸಾಲ ಅಂದರೆ ಇಲೈಚಿ ಮತ್ತು ಲವಂಗ ಮತ್ತು ದಾಲ್ಚೀನಿ ಅದನ್ನು ಹಾಕಿ ಇದನ್ನು ಸ್ವಲ್ಪ ಡ್ರೈ ಫ್ರೈ ಮಾಡಿ ಮತ್ತು ಇದನ್ನು ಗ್ರೈಂಡ್ ಮಾಡಿ. ಕೋಸ್ಲಿ ಗ್ರೈಂಡ್ ಮಾಡಿದ್ದು ಕೂಡ ಆಗ್ತದೆ, ಏನು ಸ್ಮೂತ್ ಆಗಬೇಕು ಅಂತಿಲ್ಲ. ಈಗ ಮಟನ್ ಅನ್ನು ಮ್ಯಾರಿನೇಟ್ ಮಾಡುವ. ಇದಕ್ಕೆ ಮಟನಿಗೆ 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್. ಇದನ್ನು ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್ ಇಡಿ, ಅಷ್ಟು ಸಾಕು. ಮಿನಿಟ್ಸ್ ಆದ ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನು ಹಾಕಿ ಇದನ್ನೀಗ ಒಂದು 10 ಮಿನಿಟ್ಸ್ ಹಾಗೆ ಸ್ವಲ್ಪ ಫ್ರೈ ಮಾಡಿ.
ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಉಂಟು. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ, ಕರಿಬೇವು ಸೊಪ್ಪು ಹಾಕಿದ ನಂತರ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಲಿಕ್ಕೆ ಇಡಿರಿ. ಒಂದು 8-9 ವಿಸಿಲ್ ನಾನು ಇಟ್ಟಿದ್ದೆ. ನಮ್ಮ ಮಟನ್ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಗ್ರೀನ್ ಮಸಾಲ ಉಂಟಲ್ಲ, ನಾವು ಗ್ರೈಂಡ್ ಮಾಡಿಟ್ಟ ಗ್ರೀನ್ ಮಸಾಲವನ್ನು ಹಾಕಿ ಅದೇ ಮಿಕ್ಸಿಗೆ ಸ್ವಲ್ಪ ನೀರನ್ನು ತೊಳೆದು ಅದೇ ನೀರು ಸ್ವಲ್ಪ ಆ್ಯಡ್ ಮಾಡಿ ಇದಕ್ಕೆ. ಈಗ ಇದಕ್ಕೆ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಹಾಕ್ಲಿಕ್ಕೆ ಉಂಟು. ಅದಂದ್ರೆ ಕಚ್ಚಂ ಪುಳಿ ಅಂತ ಒಂದು ಸಿಗ್ತದೆ, ಅದನ್ನು ಹಾಕಬೇಕು. ಇದು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ತುಂಬಾ ಹುಳಿ ಆಗ್ತದೆ. ಸೊ ಜಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಸಾಕಾಗ್ತದೆ. ನಾವು ಗ್ರೈಂಡ್ ಮಾಡಿಟ್ಟ ಡ್ರೈ ಮಸಾಲ ಉಂಟಲ್ಲ ಅದನ್ನು ಹಾಕಿ 1 ಟೀ ಸ್ಪೂನ್ ವೆನಿಗರ್ ಅನ್ನು ಹಾಕಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ. ನಮ್ಮ ಮಟನ್ ರೆಡಿ ಆಗಿದೆ. ಇದಕ್ಕೆ ಒಂದು ಲಾಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಯಾವಾಗ ಸಹ ಹಾಕೋದು ಕೊತ್ತಂಬರಿ ಸೊಪ್ಪು. ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಸರ್ವ್ ಮಾಡಿ. ಇದು ನಿಮಗೆ ಚಪಾತಿ, ನಾನ್, ರೋಟಿ, ಪರೋಟ, ಇಡ್ಲಿ ಯಾವುದಕ್ಕೆ ಕೂಡ ಇದು ಯೂಸ್ ಮಾಡೋದು. ಅಷ್ಟು ಒಳ್ಳೆ ಟೇಸ್ಟ್ ಬರ್ತದೆ ಇದಕ್ಕೆ. ನಮ್ಮ ಟ್ಯಾಂಗಿ ಮಟನ್ ರೆಡಿ ಆಗಿದೆ. ನಾನು ಹೇಳಿದ ಹಾಗೆ ಇವನ್ ಪೋಕಿದು ಕೂಡ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದೆ. ಸೊ ಅದನ್ನು ಕೂಡ ಹಾಕ್ತಿದ್ದೇನೆ ಇದರ ಜೊತೆ. ರೆಸಿಪಿ ಸೇಮ್, ಮಟನ್ ಬದಲು ಪೋಕ್ ಯೂಸ್ ಮಾಡ್ತಿದ್ದೇನೆ ಇಲ್ಲಿ ಅಷ್ಟೇ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡು.
ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ಮತ್ತು ಕಮೆಂಟ್ ಹಾಕಿ ಹೇಗೆ ಆಗ್ತದೆ ಅಂತ, ಟೇಸ್ಟ್ ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.